ಸ್ನೇಹಿತರೆ, ನಾನೀಗ ಗೋವಾದ ಪೋಂಡಾ ತಾಲೂಕಿನಲ್ಲಿ ಇರ್ತಕ್ಕಂತಹ ವೇಲಿಂಗ್ ಅಂತಕ್ಕಂತಹ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಲಕ್ಷ್ಮೀ ನರಸಿಂಹ ದೇವಸ್ಥಾನ ಹಾಗೂ ಅದರ ಪವಿತ್ರ ತೀರ್ಥ ಅಥವಾ ಕಲ್ಯಾಣಿ. ನೋಡಿ, ಸುತ್ತಲೂ ಹಚ್ಚ ಹಸಿರು ಗುಡ್ಡಗಳು, ಅತ್ಯಂತ ಎತ್ತರವಾದ ತೆಂಗಿನ ಮರಗಳು. ನೋಡಿ, ಹಸಿರು 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 ಹಸಿರು. ಇದರ ಮಧ್ಯದಲ್ಲಿ ನಿಮಗೆ ನೀರು ಬೀಳ್ತಕ್ಕಂಥ ಶಬ್ದ ಕೇಳಿಸ್ತಾ ಇದೆ ಅಲ್ವಾ? ಬನ್ನಿ, ಅದೇ ನೈಸರ್ಗಿಕವಾಗಿ ಬರ್ತಕ್ಕಂತಹ ಶ್ರೀ ಲಕ್ಷ್ಮೀ ನರಸಿಂಹ ತೀರ್ಥ. ನೋಡಿ, ನಂದಿಯ ಮುಖದಿಂದ ಬರ್ತಾ ಇದೆ. ನಮ್ಮ ಪೂರ್ವಿಕರು ಈ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಸೂಕ್ಷ್ಮ ವಿಚಾರಗಳನ್ನು ಮನಗಂಡು ಅದನ್ನು ಮಾನವನ ಉಪಯೋಗಕ್ಕೆ ಯೋಗ್ಯ ರೀತಿಯಲ್ಲಿ ಯಾವ ರೀತಿ ಬಳಸ್ಕೋಬೇಕು, ಯಾವುದೇ ರೀತಿ ಅದರಲ್ಲಿ ಪ್ರಕೃತಿಗೆ ತೊಂದರೆ ಕೊಡದ ಹಾಗೆ ಮಾಡಬೇಕು ಅನ್ನೋದನ್ನು ಮನಗಂಡು ಇದನ್ನೆಲ್ಲ ನಮಗೆ ಬಿಟ್ಟು ಹೋಗಿದ್ದಾರೆ. ಈ ಪೀಳಿಗೆ, ಮುಂದಿನ ಪೀಳಿಗೆ ಇದನ್ನು ಜವಾಬ್ದಾರಿಯಿಂದ ಕಾಪಾಡಬೇಕು. ಕಾಪಾಡಿದರೆ ಉಳಿಯುತ್ತೆ. ನೋಡಿ, ಸುತ್ತ ಬೆಟ್ಟ ಗುಡ್ಡಗಳಿರೋದ್ರಿಂದ ಸಹಜವಾಗಿ ನೀರಿನ ಕೊರತೆ, ಮಳೆಗಾಲದಲ್ಲಿ ಬೆಟ್ಟ ಯಾವ ರೀತಿ ಶೇಖರಣೆ ಮಾಡುತ್ತೆ ಅದನ್ನು ನಂತರದಲ್ಲಿ ನಿರಂತರವಾಗಿ ಪುನಃ ಈ ಕಲ್ಯಾಣಿಗೆ ಬರೋ ಹಾಗೆ ಮಾಡುತ್ತೆ. ಬನ್ನಿ, ನೀವು ಕೂಡ ಭೇಟಿ ಕೊಡಿ. ಗೋವಾ ಅಂದ ತಕ್ಷಣ ನಿಮಗೆ ಖಾಲಿ ಬೀಚ್ ಒಂದೇ ಅಲ್ಲ, ಸಮುದ್ರ ತೀರ ಒಂದೇ ಅಲ್ಲ, ಈ ರೀತಿ ಹಲವಾರು ಪುಣ್ಯಕ್ಷೇತ್ರಗಳಿವೆ. ಬಂದು ಭೇಟಿ ಕೊಡಿ. ಧನ್ಯವಾದ.